ಸ್ನೇಹಿತರೆ, ಬೇರೆಯವರ ಆದಾಯ ನೋಡಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಡಿ. ಚಾನಲ್ ಶುರು ಮಾಡೋ ಮುನ್ನ ಈ ವಿಡಿಯೋ ಒಮ್ಮೆ ಪೂರ್ತಿ ನೋಡಿ. ನೀವು ಈ ವಿಡಿಯೋ ಒಮ್ಮೆ ಪೂರ್ತಿ ನೋಡಿದ್ರೆ ನಿಮ್ಮಲ್ಲಿರೋ ಗೊಂದಲ ಕ್ಲಿಯರ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಶುರು ಮಾಡೋ ಲಕ್ಷ್ಯ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯ ತುಂಬಾ ಕಾಮನ್ ಆಗಿದೆ. ಯಾರಾದ್ರೂ ಯೂಟ್ಯೂಬ್ ನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಾದ್ರೆ ಸಾಕು, ಅವ್ರ ಚಾನಲ್ ನೋಡಿ ಅದೇ ಟಾಪಿಕ್ ನಲ್ಲಿ ಹೊಸ ಚಾನಲ್ ಶುರು ಮಾಡ್ತಾರೆ. ಯಾರಾದ್ರೂ ತಿಂಗಳಿಗೆ 50,000 ಸಂಪಾದಿಸ್ತಿದ್ದಾರೆ ಅಂತ ನೋಡಿದ್ರೆ ಸಾಕು, ಅದೇ ನಿಶ್ ನಲ್ಲಿ ಚಾನಲ್ ಶುರು ಮಾಡ್ತಾರೆ. ಯಾರಾದ್ರೂ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಪಡೆದುಕೊಂಡಿದ್ದಾರೆ ಅಂದ್ರೆ ಸಾಕು, ಅವರಂತೆಯೇ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಬೇರೆಯವರ ಇನ್ಕಮ್ ನೋಡಿ ಚಾನಲ್ ಶುರು ಮಾಡೋದು ಸರಿಯೇ? ಬೇರೆಯವರ ವ್ಯೂಸ್ ನೋಡಿ ನಿಶ್ ಆಯ್ಕೆ ಮಾಡೋದು ಸರಿ ಇಲ್ಲ? ಅಥವಾ ನಮ್ಮ ಸ್ಕಿಲ್, ನಮ್ಮ ನಾಲೆಜ್ ಮತ್ತು ನಮ್ಮ ಇಂಟ್ರೆಸ್ಟ್ ನೋಡಿ ಚಾನಲ್ ಶುರು ಮಾಡಬೇಕಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾತನಾಡೋಣ. ಬನ್ನಿ ಸ್ನೇಹಿತರೆ, ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋ ನಿಮ್ಮ ಯೂಟ್ಯೂಬ್ ಜರ್ನಿಯ ದಿಕ್ಕನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಚಾನಲ್ ಶುರು ಮಾಡುವಾಗ ಜನರು ಮಾಡುವ ದೊಡ್ಡ ತಪ್ಪು ಏನಂದ್ರೆ, ಬಹಳ ಜನ ಯೂಟ್ಯೂಬ್ಗೆ ಬರ್ತಾರೆ, ಓಕೆ, ಆದ್ರೆ ಅವರು ಮೊದಲು ಕೇಳುವ ಪ್ರಶ್ನೆ ಏನ್ ಗೊತ್ತಾ? ಯಾವ ಟಾಪಿಕ್ ನಲ್ಲಿ ಹೆಚ್ಚು ಹಣ ಸಿಗತ್ತೆ, ಯಾವ ನಿಶ್ ನಲ್ಲಿ ಬೇಗ ಮಾನಿಟೈಸೇಷನ್ ಆಗತ್ತೆ, ಯಾವ ಚಾನಲ್ಗೆ ಹೆಚ್ಚು ವ್ಯೂಸ್ ಬರ್ತವೆ. ಆದ್ರೆ ಅವರು ಯೂಟ್ಯೂಬ್ ಶುರು ಮಾಡೋ ಮುನ್ನ ಕೇಳದೇ ಇರುವಂತ ಪ್ರಶ್ನೆ ಏನ್ ಗೊತ್ತಾ? ನನಗೆ ಏನು ಗೊತ್ತು, ನನ್ನ ಸ್ಕಿಲ್ ಏನು, ನಾನು ಯಾವ ವಿಷಯದ ಬಗ್ಗೆ ಉತ್ತಮವಾಗಿ ಮಾತನಾಡಬಲ್ಲೆ? ಇದೇ ದೊಡ್ಡ ತಪ್ಪು. ಯಾಕೆಂದ್ರೆ ಯೂಟ್ಯೂಬ್ ಅನ್ನೋದು ಕೇವಲ ಹಣ ಸಂಪಾದಿಸುವ ಪ್ಲಾಟ್ಫಾರ್ಮ್ ಅಲ್ಲ ಸ್ನೇಹಿತರೆ, ಇದು ಒಂದು ಸ್ಕಿಲ್ ಬೇಸ್ಡ್ ಪ್ಲಾಟ್ಫಾರ್ಮ್. ನೀವು ಜನರಿಗೆ ಯಾವ ವ್ಯಾಲ್ಯೂ ಕೊಡ್ತೀರೋ ಅದರ ಮೇಲೆ ನಿಮ್ಮ ಯಶಸ್ಸು ನಿಂತಿರುತ್ತೆ. ಸೊ ಇಲ್ಲಿ ಒಂದು ನೆನ್ಪಿಡಿ ಸ್ನೇಹಿತರೆ, ಬೇರೆಯವರ ಯಶಸ್ಸು ನೋಡಿ ಮೋಸ ಹೋಗ್ಬೇಡಿ. ಇದು ನೆನ್ಪಿಡಿ. ಒಬ್ಬ ಕ್ರಿಯೇಟರ್ ತಿಂಗಳಿಗೆ 1 ಲಕ್ಷ ಸಂಪಾದಿಸ್ತಿದ್ದಾರೆ ಅಂತ ಅಂದುಕೊಳ್ಳಿ ಸ್ನೇಹಿತರೆ. ನೀವು ಅವರ ಇನ್ಕಮ್ ಸ್ಕ್ರೀನ್ ಶಾಟ್ ನೋಡ್ತೀರಾ, ಅವರ ಸಬ್ಸ್ಕ್ರೈಬರ್ಸ್ ನೋಡ್ತೀರಾ ಸ್ನೇಹಿತರೆ, ಅವ್ರ ವ್ಯೂಸ್ ನೋಡ್ತೀರಾ. ಆದ್ರೆ ಅಲ್ಲಿ ಗಮನಿಸಬೇಕಾದ ಮತ್ತು ನೀವು ನೋಡದ ಒಂದು ವಿಷಯ ಇದೆ. ಅವರು ಆ ಸ್ಥಾನಕ್ಕೆ ಬರಲು ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ, ಎಷ್ಟು ಫೇಲ್ಯೂರ್ ಗಳನ್ನ ಅವರು ಎದುರಿಸಿದ್ದಾರೆ, ಎಷ್ಟು ವಿಡಿಯೋಗಳಿಗೆ ವ್ಯೂಸ್ ಬರಲಿಲ್ಲ, ಎಷ್ಟು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ, ಇವುಗಳು ನಾವು ನೋಡೋದೇ ಇಲ್ಲ ಸ್ನೇಹಿತರೆ. ನೀವೇ ಹೇಳಿ, ಒಬ್ಬ ಕ್ರಿಯೇಟರ್ ನ ಫಾಲೋ ಮಾಡ್ತಾ ಇದ್ರೆ ಅವ್ರ ಹಳೆ ವಿಡಿಯೋ ಎಷ್ಟು ಜನ ನೋಡಿದ್ದೀರಾ ಹೇಳಿ ನೋಡೋಣ? ನಾವು ನೋಡೋದೇ ಇಲ್ಲ, ನೋಡಿಯೇ ಇಲ್ಲ ಸ್ನೇಹಿತರೆ. ನಮಗೆ ಕಾಣುವುದು ಕೇವಲ ರಿಸಲ್ಟ್ ಮಾತ್ರ. ಆದ್ದರಿಂದ ಸ್ನೇಹಿತರೆ, ಯಶಸ್ಸನ್ನ ಕಾಪಿ ಮಾಡಬಹುದು ಅಂತ ಅನ್ಕೋಬೇಡಿ ಸ್ನೇಹಿತರೆ. ಯಾಕಂದ್ರೆ ಯಶಸ್ಸಿನ ಹಿಂದೆ ಇರುವ ಜರ್ನಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ. ನೀವು ಚಾನಲ್ ಶುರು ಮಾಡುವ ಮೊದಲು ನಿಮ್ಮನ್ನ ನೀವು ಕೇಳಬೇಕಾದ 5 ಪ್ರಶ್ನೆಗಳು. ಪ್ರಶ್ನೆ ನಂಬರ್ 1, ನಾನು ಈ ಟಾಪಿಕ್ ಮೇಲೆ 100 ವಿಡಿಯೋ ಮಾಡಬಹುದಾ? ಇದು ತುಂಬಾ ಮುಖ್ಯ ಸ್ನೇಹಿತರೆ. ಒಂದು ಟಾಪಿಕ್ ಮೇಲೆ ಕೇವಲ 5 ವಿಡಿಯೋ ಐಡಿಯಾ ಇದ್ರೆ ಅದು ನಿಮಗಾಗಿ ಒಳ್ಳೆಯ ನಿಶ್ ಅಲ್ಲ. ಕನಿಷ್ಠ 100 ವಿಡಿಯೋ ಮಾಡಬಹುದಾದ ಟಾಪಿಕ್ ಆಯ್ಕೆ ಮಾಡಿ. ಪ್ರಶ್ನೆ ನಂಬರ್ 2, ಈ ವಿಷಯ ನನಗೆ ನಿಜವಾಗಿಯೂ ಇಷ್ಟ ಇದೆಯಾ? ಹಣಕ್ಕಾಗಿ ಮಾತ್ರ ಚಾನಲ್ ಶುರು ಮಾಡಿದ್ರೆ ಮೊದಲು 20 ವಿಡಿಯೋಗಳ ನಂತರ ಮೋಟಿವೇಶನ್ ಕಡಿಮೆ ಆಗುತ್ತೆ. ಮುಂದೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅನ್ನೋ ಗೊಂದಲ ಶುರುವಾಗುತ್ತೆ ಸ್ನೇಹಿತರೆ. ಆದ್ರೆ ಟಾಪಿಕ್ ಮೇಲೆ ಪ್ಯಾಷನ್ ಇದ್ರೆ ವ್ಯೂಸ್ ಬರ್ದಿದ್ರು ಕೂಡ ವಿಡಿಯೋ ಮಾಡ್ತೀರಾ ಸ್ನೇಹಿತರೆ. ಅದೇ ಯಶಸ್ಸಿನ ರಹಸ್ಯ ಸ್ನೇಹಿತರೆ. ಪ್ರಶ್ನೆ ನಂಬರ್ 3, ಈ ವಿಷಯದಲ್ಲಿ ನನಗೆ ನಾಲೆಜ್ ಇದೆಯಾ? ಎಲ್ಲದರ ಮೇಲೂ ಎಕ್ಸ್ಪರ್ಟ್ ಆಗಿರ್ಬೇಕಿದ್ದಿಲ್ಲ ಸ್ನೇಹಿತರೆ, ಆದ್ರೆ ಕನಿಷ್ಠ ಲರ್ನಿಂಗ್ ಮೈಂಡ್ ಸೆಟ್ ಇರಬೇಕು. ನೀವು ಕಲಿಯುತ್ತಾ ಕಂಟೆಂಟ್ ಕೊಡಬಹುದು ಸ್ನೇಹಿತರೆ. ಆದ್ರೆ ಟಾಪಿಕ್ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಮುಂದುವರಿಯುವುದು ಕಷ್ಟ. ಪ್ರಶ್ನೆ ನಂಬರ್ 4, ಜನರಿಗೆ ಈ ವಿಷಯ ಬೇಕಾ? ನಿಮಗೆ ಗೊತ್ತಿರೋ ವಿಷಯ ಜನರಿಗೂ ಉಪಯೋಗವಾಗಬೇಕು ಅಂದ್ರೆ ಸ್ಕಿಲ್ ಪ್ಲಸ್ ಆಡಿಯನ್ಸ್ ಇಂಟ್ರೆಸ್ಟ್ 2 ಇರಬೇಕು ಸ್ನೇಹಿತರೆ. ಯಾರೋ ಒಬ್ಬರು ಈ ವಿಡಿಯೋ ಮಾಡಿ ನಿಮ್ಮ ಚಾನಲ್ ಮೇಲೆ ಹಾಕಿ ವಿಡಿಯೋ ವೈರಲ್ ಆಗುತ್ತೆ ಅಂದ್ರೆ ಸಾಕು. ಆ ವಿಷಯದ ಮೇಲೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಅದೇ ವಿಡಿಯೋ ಮಾಡೋದು ಸ್ನೇಹಿತರೆ. ಇಂಥ ಟಾಪಿಕ್ ಮೇಲೆ ಚಾನಲ್ ಮಾಡಿ ದುಡ್ಡು ಮಾಡಿ ಅಂದ್ರೆ ಸಾಕು, ಅದೇ ಮಾಡೋದು ಸ್ನೇಹಿತರೆ. ಇದು ನಿಮ್ಮ ಇಂಟ್ರೆಸ್ಟ್ ಅಲ್ಲ. 1-2 ವಿಡಿಯೋ ಮಾಡಿದ್ಮೇಲೆ ಮನಸ್ಸು ಒಪ್ಪಲ್ಲ ಸ್ನೇಹಿತರೆ, ಅಲ್ಲೇ ಬಿಡ್ತೀರಾ. ಸೊ ಪ್ರಶ್ನೆ ನಂಬರ್ 5, 1 ವರ್ಷ ಇನ್ಕಮ್ ಬರ್ದಿದ್ರು ಮುಂದುವರಿಬಹುದಾ? ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಅಂದ್ರೆ ನೀವು ಯೂಟ್ಯೂಬ್ಗೆ ಸಿದ್ಧರಾಗಿದ್ದೀರಿ.
ಸೊ ಇಲ್ಲಿ ಇನ್ನೊಂದು, ಯೂಟ್ಯೂಬ್ ನಲ್ಲಿ ಹಣದ ಹಿಂದೆ ಓಡಿದವರು ಯಾಕೆ ಫೇಲ್ ಆಗ್ತಾರೆ? ಬಹಳ ಜನರು ಯೂಟ್ಯೂಬ್ಗೆ ಬರುವುದೇ ಹಣಕ್ಕಾಗಿ ಸ್ನೇಹಿತರೆ. ಇದು ತಪ್ಪಲ್ಲ ಸ್ನೇಹಿತರೆ, ಹಣ ಬೇಕು, ಹಣ ಸಂಪಾದಿಸಬೇಕು ಅನ್ನೋದು ಒಳ್ಳೇದೇ ಇರತ್ತೆ, ಇದು ಎಲ್ಲರ ಕನಸು ಕೂಡ ಹೌದು ಸ್ನೇಹಿತರೆ. ಆದ್ರೆ ಹಣವನ್ನ ಮೊದಲ ಪ್ರಿಯಾರಿಟಿ ಮಾಡಿದ್ರೆ ಸಮಸ್ಯೆ ಶುರುವಾಗುತ್ತೆ ಸ್ನೇಹಿತರೆ. ಈ ರೀತಿ ಹಣದ ಹಿಂದೆ ಬಿದ್ದವರು ಏನ್ ಮಾಡ್ತಾರೆ ಅಂದ್ರೆ, ಟ್ರೆಂಡಿಂಗ್ ಟಾಪಿಕ್ ಹುಡುಕ್ತಾರೆ, ಕಾಪಿ ಪೇಸ್ಟ್ ಕಂಟೆಂಟ್ ಮಾಡ್ತಾರೆ, ವ್ಯೂಸ್ ಬರ್ದಿದ್ರೆ ಬೇಸರ ಪಡ್ತಾರೆ, ಚಾನಲ್ ಬದಲಾಯಿಸ್ತಾರೆ, ಮತ್ತೊಂದು ಟಾಪಿಕ್ ಮಾಡಿ ಪ್ರಯತ್ನ ಮಾಡ್ತಾರೆ. ಇದರಿಂದ ಗ್ರೋತ್ ಆಗೋದಿಲ್ಲ. ಯಶಸ್ವಿ ಕ್ರಿಯೇಟರ್ಸ್ ಹಣದ ಹಿಂದೆ ಹೋಗೋದಿಲ್ಲ ಸ್ನೇಹಿತರೆ. ಅವ್ರು ವ್ಯಾಲ್ಯೂ ಕೊಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಹಣ ನಂತರ ಅವರು ಕೊಂಡಿರೋದಕ್ಕಿಂತ ಜಾಸ್ತಿ ತಾನಾಗೆ ಬರುತ್ತೆ ಸ್ನೇಹಿತರೆ. ಯಶಸ್ವಿ ಕ್ರಿಯೇಟರ್ಸ್ ಗಳಲ್ಲಿ ಕಂಡು ಬರುವ ಸಾಮಾನ್ಯ ಗುಣ ಏನು ಗೊತ್ತಾ ಸ್ನೇಹಿತರೆ? ನಾನು ಗಮನಿಸಿದಂತೆ ಯಶಸ್ವಿಯಾದ ಕ್ರಿಯೇಟರ್ಸ್ ಗಳಲ್ಲಿ ಒಂದು ಸಾಮಾನ್ಯ ಗುಣ ಇದೆ. ಅವರು ತಮ್ಮ ಸ್ಟ್ರೆಂತ್ ಗುರುತಿಸಿಕೊಂಡಿರ್ತಾರೆ ಸ್ನೇಹಿತರೆ. ಯಾರಾದ್ರೂ ಕುಕಿಂಗ್ ನಲ್ಲಿ ಸ್ಟ್ರಾಂಗ್, ಇನ್ನು ಯಾರಾದ್ರೂ ಟೆಕ್ನಾಲಜಿಯಲ್ಲಿ ಸ್ಟ್ರಾಂಗ್, ಟೀಚಿಂಗ್ ನಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ, ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಸ್ಟ್ರಾಂಗ್ ಆಗ್ತಾರೆ, ವ್ಲಾಗಿಂಗ್ ನಲ್ಲಿ ಸ್ಟ್ರಾಂಗ್. ಹೀಗೆ ತಮ್ಮ ಶಕ್ತಿಯನ್ನ ಕಂಟೆಂಟ್ ಆಗಿ ಪರಿವರ್ತಿಸ್ತಾರೆ. ಅವರು ಬೇರೆಯವರನ್ನ ಕಾಪಿ ಮಾಡೋದಿಲ್ಲ ಸ್ನೇಹಿತರೆ, ತಮ್ಮ ಸ್ಟೈಲ್ ನಿರ್ಮಿಸಿಕೊಳ್ತಾರೆ, ಅದರ ಮೇಲೆನೆ ಗಮನ ಕೊಡ್ತಾರೆ. ಸೊ ಸ್ನೇಹಿತರೆ, ನಾನು ಯಾವಾಗ್ಲೂ ಹೇಳುವ ಒಂದು ಫಾರ್ಮುಲಾ ಇದೆ, ಪ್ಯಾಷನ್, ಸ್ಕಿಲ್, ಮಾರ್ಕೆಟ್ ಡಿಮ್ಯಾಂಡ್. ಇದೇ ಚಾನಲ್ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಸ್ನೇಹಿತರೆ. ಪ್ಯಾಷನ್ ಇಲ್ದಿದ್ರೆ ಬೇಗ ಸುಸ್ತಾಗ್ತೀರಿ, ಸ್ಕಿಲ್ ಇಲ್ದಿದ್ರೆ ಕ್ವಾಲಿಟಿ ಕಂಟೆಂಟ್ ಕೊಡಲು ಕಷ್ಟ ಆಗುತ್ತೆ, ಮಾರ್ಕೆಟ್ ಡಿಮ್ಯಾಂಡ್ ಕಂಡುಕೊಳ್ಳದಿದ್ರೆ ಗ್ರೋತ್ ನಿಧಾನ ಆಗುತ್ತೆ. ಈ ಮೂರು ಸೇರಿದಾಗ ಒಂದು ಸ್ಟ್ರಾಂಗ್ ಚಾನಲ್ ನಿರ್ಮಾಣ ಆಗುತ್ತೆ ಸ್ನೇಹಿತರೆ. ಸೊ ನಾವು ಚಾನಲ್ ಶುರು ಮಾಡುವ ಮುಂಚೆ ಮಾಡಬೇಕಾದ ಕೆಲಸ ಏನು ಅಂದ್ರೆ, ನಾಳೆ ಚಾನಲ್ ಶುರು ಮಾಡಬೇಕು ಅಂತ ಇದ್ರೆ ಇವತ್ತೇ ಒಂದು ಪೇಪರ್ ತಗೊಳ್ಳಿ, ಅದರಲ್ಲಿ 3 ವಿಷಯ ಬರೀರಿ. ನನಗೆ ಏನು ಗೊತ್ತು, ನನಗೆ ಏನು ಇಷ್ಟ, ಜನರಿಗೆ ಏನು ಬೇಕು. ಈ 3 ಪ್ರಶ್ನೆಗಳ ಮಧ್ಯೆ ಕಾಮನ್ ಪಾಯಿಂಟ್ ಯಾವುದು ಬರುತ್ತೋ ಅದೇ ನಿಮ್ಮ ಬೆಸ್ಟ್ ಯೂಟ್ಯೂಬ್ ನಿಶ್ ಆಗಿರುತ್ತೆ ಸ್ನೇಹಿತರೆ. ಕೊನೆಯದಾಗಿ ಒಂದು ಮಾತು ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ, ಯೂಟ್ಯೂಬ್ ನಲ್ಲಿ ಯಶಸ್ಸು ಪಡೆಯಲು ಬೇರೆಯವರ ಇನ್ಕಮ್ ಸ್ಕ್ರೀನ್ ಶಾಟ್ ಬೇಕಾಗಿಲ್ಲ, ಬೇರೆಯವರ ಸಬ್ಸ್ಕ್ರೈಬರ್ಸ್ ಕೌಂಟ್ ನೋಡ್ಬೇಕಾಗಿಲ್ಲ, ಬೇರೆಯವರ ವ್ಯೂಸ್ ಕೌಂಟ್ ನೋಡ್ಬೇಕಾಗಿಲ್ಲ ಸ್ನೇಹಿತರೆ. ಬೇಕಾಗಿರೋದು ಒಂದೇ, ನಿಮ್ಮ ಸ್ಕಿಲ್ ಮೇಲೆ ನಂಬಿಕೆ, ನಿಮ್ಮ ನಾಲೆಜ್ ಮೇಲೆ ವಿಶ್ವಾಸ ಮತ್ತು ನಿರಂತರವಾಗಿ ಕೆಲಸ ಮಾಡುವ ಮನೋಭಾವ ನಿಮ್ಮಲ್ಲಿದ್ರೆ. ಯಾಕೆಂದ್ರೆ ಕಾಪಿ ಮಾಡಿದ ಚಾನಲ್ ಕೆಲವು ದಿನ ಮಾತ್ರ ನಡೆಯಬಹುದು ಸ್ನೇಹಿತರೆ, ಆದ್ರೆ ನಿಮ್ಮ ಸ್ಟ್ರೆಂತ್ ಮೇಲೆ ಕಟ್ಟಿರುವ ಚಾನಲ್ ವರ್ಷಗಳ ಕಾಲ ಬೆಳೆಯುತ್ತೆ, ನಡೆಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಥ ಯೂಟ್ಯೂಬ್ ಟಿಪ್ಸ್ ಮತ್ತು ಕ್ರಿಯೇಟರ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಹೊಸ ವಿಡಿಯೋದೊಂದಿಗೆ, ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ಧನ್ಯವಾದ, ನಮಸ್ಕಾರ.